ಪ್ರಜಾಪ್ರಭುತ್ವ ಮತ್ತು ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಹಾವೇರಿ ಹೊರವಲಯದ ಲಕಮಾಪುರದ ಹೋರಿ ಬೆದರಿಸೋ ಸ್ಪರ್ಧೆಯಲ್ಲಿ ಅವಘಡವೊಂದು ಸಂಭವಿಸಿದೆ. ಬಹುಮಾನ ಗೆಲ್ಲಬೇಕೆಂಬ ಹುಚ್ಚಾಟದಲ್ಲಿ ಯುವಕರಿಂದ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಹೋರಿ ಸ್ಪರ್ಧೆ ವೀಕ್ಷಣೆಗೆ ಬಂದಿದ್ದ ಸಾವಿರಾರು ಜನರಿಗೆ ಹೋರಿ ಗುದ್ದಿದೆ. ಟ್ರ್ಯಾಕ್ಟರ್ ಮೇಲೆ ನಿಂತ ಜನರ ಮೇಲೆ ಕೊಬ್ಬರಿ ಹೋರಿ ಎಗರಿದೆ. ಟ್ರ್ಯಾಕ್ಟರ್ ಮೇಲೆ ಹಾರಿದ ಕೊಬ್ಬರಿ ಹೋರಿಯ ಸ್ಥಿತಿ ಚಿಂತಾಜನಕವಾಗಿದೆ. ಶಿವಮೊಗ್ಗದ ಶಾಂತವೇರಿ ಗ್ರಾಮದಲ್ಲಿ ವಿರೋಧದ ನಡುವೆಯೂ ಹೋರಿ ಹಬ್ಬ ನಡೀತು. ಅಖಾಡದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ನೋಡೋದಕ್ಕೆ ಸಾವಿರಾರು ಜನ ಸೇರಿದ್ರು. ಪೈಲ್ವಾನ್ಗಳು ಕೊಬ್ಬರಿ ಕೀಳಲು ಮುಂದಾದ್ರು. ಜಲ್ಲಿಕಟ್ಟು ಸ್ಪರ್ಧೆಗೆ ಅನುಮತಿ ನಿರಾಕರಿಸಿದ್ದಕ್ಕೆ ಹೆದ್ದಾರಿ ತಡೆ ನಡೆಸಿ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದ ಘಟನೆ ತಮಿಳುನಾಡಿನ ಕೃಷ್ಣಗಿರಿ ಬಳಿ ನಡೆದಿದೆ. ಕೊಪ್ಪಚಂದ್ರಂ ಗ್ರಾಮಸ್ಥರು ಜಲ್ಲಿಕಟ್ಟು ಆಚರಣೆಗೆ ಸಿದ್ಧತೆ ನಡೆಸಿದರು. ಜಲ್ಲಿಕಟ್ಟು ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ರಾಸುಗಳನ್ನು ತಂದಿದ್ರು. ಆದರೆ ಸ್ಪರ್ಧೆ ಶುರುವಾಗುವುದಕ್ಕೂ ಮೊದಲು ಅನುಮತಿ ನಿರಾಕರಿಸಲಾಗಿದೆ. ಆಕ್ರೋಶಗೊಂಡ ಜನರು ಹೆದ್ದಾರಿ ತಡೆ ನಡೆಸಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ವಾಹನಗಳು ಓಡಾಡದಂತೆ ಹೆದ್ದಾರಿಯಲ್ಲಿ ಕಲ್ಲುಗಳನ್ನ ಅಡ್ಡ ಇಟ್ಟಿದ್ರು. ಜನ ವಾಹನಗಳ ಮೇಲೆ ಹತ್ತಿ ಪುಂಡಾಟ ತೋರಿದ್ದಾರೆ. ರಸ್ತೆ ತಡೆ ನಡೆಸಿದ್ರಿಂದ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಾಯಿ ಸಮಿತಿಗೆ ಅಧ್ಯಕ್ಷರ ನೇಮಕ ಮಾಡದಿದ್ದಕ್ಕೆ ಮೈಸೂರಿನಲ್ಲಿ ಹೈ ಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಸದಸ್ಯರು ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ದು ಹಳೆ ಕೌನ್ಸಿಲ್ ಹಾಲ್ಗೆ ಬೀಗ ಹಾಕಿದ್ದಾರೆ. ಹೂವಿನ ಕುಂಡಗಳನ್ನು ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೇಯರ್ ಕಚೇರಿಗೆ ಬೀಗ ಹಾಕಲು ಯತ್ನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಮುಸ್ಲಿಂ ಯುವಕ ಪ್ರೀತಿಸಿ ಮದುವೆಯಾಗ್ತೇನೆ ಎಂದು ನಂಬಿಸಿ ಕೈಕೊಟ್ಟಿದ್ದಕ್ಕೆ ಹಿಂದೂ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ತಾವಂಶಿ ಗ್ರಾಮದ ತೇಜಸ್ವಿನಿಗೆ ಆಸಿಫ್ ಎಂಬಾತ ಪ್ರೀತಿಸಿ ಕೈಕೊಟ್ಟಿದ್ದಾನೆ. ಕಳೆದ 2 ವರ್ಷದಿಂದ ಪ್ರೀತಿಯ ನಾಟಕವಾಡ್ತಾ ಇದ್ದ ಆಸಿಫ್ ಕೊನೆಗೆ ಮದುವೆ ಆಗೋದಿಲ್ಲ ಅಂತ ನಿರಾಕರಿಸಿದ್ದ. ಅದರಿಂದ ಮನನೊಂದಿದ್ದ ಯುವತಿ 3 ದಿನಗಳ ಹಿಂದೆ ಕೀಟನಾಶಕ ಸೇವಿಸಿ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮಗಳ ಸಾವಿಗೆ ಆಸಿಫ್ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಈ ಹಿಂದೆಯೂ ಹಾಫ್ ಮರ್ಡರ್ ಕೇಸ್ನಲ್ಲಿ ಆಸಿಫ್ ಜೈಲಿಗೆ ಹೋಗಿ ಬಂದಿದ್ದ. ಆಸಿಫ್ಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಯುವತಿ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಆರೋಪಿ ಆಸಿಫ್ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಪ್ರೇಮ ವೈಫಲ್ಯ ಹಾಗೂ ಚಾರಿತ್ರ್ಯ ವಧೆಯಿಂದ ನೊಂದಿರುವಂತಹ ವೈದ್ಯ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಪ್ರಿಯಾಂಶಿ ತ್ರಿಪಾಠಿ ಅವರು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದೇ ಆಸ್ಪತ್ರೆ ವೈದ್ಯ ಸುಮಿತ್ರನ್ನ ಪ್ರೀತಿಸ್ತಾ ಇದ್ದ ಪ್ರಿಯಾಂಶಿ ಮದುವೆ ಆಗುವಂತೆ ಕೇಳಿಕೊಂಡಿದ್ರು. ಆದರೆ ಮದುವೆ ಪ್ರಸ್ತಾಪವನ್ನ ಸುಮಿತ್ ನಿರಾಕರಿಸಿದ್ದಲ್ಲದೆ ನಡತೆ ಸರಿಯಿಲ್ಲ ಅಂತ ನಿಂದಿಸಿದ್ದ. ಇದೇ ಕಾರಣಕ್ಕೆ ಮನನೊಂದಿರುವಂತಹ ಪ್ರಿಯಾಂಶಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ತನ್ನ ಹೆಂಡತಿಯನ್ನ ತೋರಿಸದಿದ್ದಕ್ಕೆ ಸಹೋದ್ಯೋಗಿಯೊಬ್ಬನನ್ನ ಸ್ನೇಹಿತನಿಗೆ ಚಾಕು ಇರಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ನಿನ್ನ ಕಲೆಕ್ಷನ್ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜೇಶ್ ತನ್ನ ಪತ್ನಿಯೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದ. ನಿನ್ನೆ ಆಗ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸುರೇಶ್ ಎಂಬಾತ ಅಲ್ಲಿಗೆ ಬಂದಿದ್ದ. ನಿನ್ನ ಹೆಂಡತಿಯನ್ನ ನೋಡಬೇಕು ಅಂದಿದ್ದ. ಇದರಿಂದ ಕೋಪಗೊಂಡ ರಾಜೇಶ್ ಸುರೇಶ್ ಜೊತೆಗೆ ಮಾತಿನ ಚಕಮಕಿ ನಡೆಸಿದ್ದಾನೆ. ಈ ವೇಳೆ ರಾಜೇಶ್ಗೆ ಸುರೇಶ್ ಚಾಕು ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ರಾಜೇಶ್ ಮಿಶ್ರಾನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ದೇವಾಲಯಗಳ ಜಾತ್ರೆಗಳ ವೇಳೆ ಸದ್ದು ಮಾಡ್ತಾ ಇರುವಂತಹ ವ್ಯಾಪಾರ ದಂಗಲ್ ಈಗ ತುಮಕೂರಿಗೂ ಕೂಡ ಕಾಲಿಟ್ಟಿದೆ. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜಾತ್ರೆಯಲ್ಲಿ ಅನ್ಯ ಕೋಮಿಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಮನವಿ ಮಾಡಲಾಗಿದೆ. ಗುಬ್ಬಿ ದೇವಸ್ಥಾನ ಭಾರೀ ಕಾರಣಿಕ ಶಕ್ತಿ ಹೊಂದಿದ್ದು ಮತ್ತು ಎಲ್ಲರ ಶ್ರದ್ಧೆಯ ತಾಣವಾಗಿದೆ. ಇಲ್ಲಿನ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ.
ಬಳ್ಳಾರಿ ನಗರದ ಕೆಆರ್ಪಿಪಿ ಅಭ್ಯರ್ಥಿಯಾಗಿ ಲಕ್ಷ್ಮೀ ಅರುಣಾ ಹೆಸರು ಘೋಷಿಸಲಾಗಿದೆ. ಅದರ ಬಗ್ಗೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಮಾತನಾಡಿದ್ದು, ಕೆಆರ್ಪಿಪಿ ಪಕ್ಷದ ನನ್ನ ಸೊಸೆ ನನಗೆ ಎದುರಾಳಿ ಅಲ್ಲ, ನನ್ನ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ರೆಡ್ಡಿ ಹೇಳಿದ್ದಾರೆ. ದೊಡ್ಡವರು ಹೊಸ ಪಕ್ಷ ಕಟ್ಟಿದ್ರು, ಆ ಪಕ್ಷಗಳು ಏನಾಗಿವೆ ಅನ್ನೋದು ಜನರಿಗೆ ಗೊತ್ತಿದೆ. ಕೆಆರ್ಪಿಪಿ ಪಕ್ಷವನ್ನ ಜನರು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಕಾನೂನು ಸಲುವಾಗಿ ಅನ್ನೋದು ಎಲ್ಲರಿಗೂ ಗೊತ್ತು. 63 ಜನ ಜೈಲಲ್ಲಿ ಇದ್ದಿದ್ದು ಕೂಡ ಗೊತ್ತು, ಎಲ್ಲ ಗೊತ್ತು. ಆದರೂ ಕೂಡ ಅವರು ಆ ಡೆಸಿಷನ್ ತೊಗೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾನೇನು ಮಾಡಲಿಕ್ಕಾಗಲ್ಲ. ಭಗವಂತನ ಮೊರೆ ಹೋಗೋದು ಬಿಟ್ಟರೆ ಬೇರೆ ಇಲ್ಲ. ನನಗೆ ನನ್ನ ಕಾರ್ಯಕರ್ತರಿಗೆ ಇರೋ ಸಂಬಂಧ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ವದಂತಿ ಬಗ್ಗೆ ಎಚ್ಡಿಕೆ ಮಾತನಾಡಿದ್ದಾರೆ. ನನಗೇನು ಅನಿತಾ ಕುಮಾರಸ್ವಾಮಿಯನ್ನ ಅಲ್ಲಿಂದ ಎಲೆಕ್ಷನ್ಗೆ ನಿಲ್ಲಿಸೋದಕ್ಕೆ ಹುಚ್ಚಿಡ್ದಿದ್ಯಾ, ಬಾಯಿಗೆ ಬಂದ ಹಾಗೆ ಮಾತನಾಡೋದು ಬಿಡಬೇಕು ಅಂತ ಡಾಕ್ಟರ್ ಸುಧಾಕರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಘೋಷಣೆ ಆದಮೇಲೂ ಕೋನಪ್ಪ ರೆಡ್ಡಿ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮಗಳ ಮೇಲೆ ಒತ್ತಡ ತಂದಿದೆ. ಇಲ್ಲಿ ಅನಿತಾ ಕುಮಾರಸ್ವಾಮಿನ ಕೆಲವರು ಪ್ರಸ್ತಾಪ ಮಾಡಿದ ನಿಜ, ನಾನು ಅಲ್ಲೇ ನಿರಾಕರಣೆ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಏನೋ ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿ ಕೊಟ್ಟಿದ್ರು ಅಂತೇಳಿ ಅಲ್ಲೆಲ್ಲ ಸುಧಾಕರ ಹೇಳಿಕೆ ಕೊಟ್ಟಿರೋದು ಗಮನಿಸಿದೆ. ನಾನು ಅಲ್ಲೆಲ್ಲ ಇದ್ದಾಗ ಈ ಲಘುವಾಗಿ ಮಾತಾಡೋದು ನಿಲ್ಲಿಸ್ಕೊಳ್ಳಿ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಲೋಕಾಯುಕ್ತದಲ್ಲಿ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಿದ್ದರಾಮಯ್ಯ, ರಾಬರ್ಟ್ ವಾದ್ರಾ, ಕೆಜಿ ಜಾರ್ಜ್, ಕೃಷ್ಣ ಭೈರೇಗೌಡ, ಖಾದರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ, ಎನ್ಎ ಹ್ಯಾರಿಸ್ ಹಾಗೂ ಪ್ರಿಯಾಕೃಷ್ಣ ವಿರುದ್ಧ 10 ದೂರು ದಾಖಲಿಸಲಾಗಿದೆ. ಕೃಷಿ ಭಾಗ್ಯ ಯೋಜನೆಯ ಹೆಸರಿನಲ್ಲಿ 800 ಕೋಟಿ ಹಗರಣ ನಡೆದಿದೆ. ಇಂದಿರಾ ಕ್ಯಾಂಟೀನ್ ಗ್ರಾಹಕರ ಹೆಸರಿನಲ್ಲಿ 560 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಬಸ್ ತಂಗುದಾಣ ಹೆಸರಲ್ಲಿ 68 ಕೋಟಿ, ಎಲ್ಇಡಿ ಬಲ್ಬ್ನಲ್ಲಿ 1600 ಕೋಟಿ, ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಸ್ವಚ್ಛ ಭಾರತ ಅಭಿಯಾನ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ 106 ಕೋಟಿ, ಭೂಗತ ಡಸ್ಟ್ಬಿನ್ ಹೆಸರಲ್ಲಿ 40 ಕೋಟಿ, ವಿಶ್ವೇಶ್ವರಯ್ಯ ಜಲ ನಿಗಮದ ಕಾಮಗಾರಿ ಹೆಸರಲ್ಲಿ 158 ಕೋಟಿ ಹಾಗೂ 9600 ಕೋಟಿ ಮೊತ್ತದ ಸರ್ಕಾರಿ ಸ್ವತ್ತು ಕಬಳಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಮುತ್ತಿಗೆ ಶ್ರೀಗಳು ಇಸ್ಲಾಂ ಧರ್ಮದ ಪುಸ್ತಕ ಹಿಡಿದ ಫೋಟೋ ವೈರಲ್ ಆಗ್ತಾ ಇದೆ. ಇಸ್ಲಾಂ ಭಯೋತ್ಪಾದನೆ ಧರ್ಮವಲ್ಲ ಎಂಬ ಪುಸ್ತಕವನ್ನ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಹಿಡಿದಿದ್ದಾರೆ. ಶ್ರೀಗಳ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. 2012ರಲ್ಲಿ ನಡೆದಿದ್ದಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಫೋಟೋ ಇದಾಗಿದ್ದು ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಪುತ್ತಿಗೆ ಸ್ವಾಮೀಜಿ 2024ರಲ್ಲಿ ಪರ್ಯಾಯ ಪೀಠ ಏರಲಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪರ್ಯಾಯ ಯತಿಗಳಾಗಲಿದ್ದಾರೆ. ಈ ಪುಸ್ತಕ ಬಿಡುಗಡೆ ಮಾಡಿದ್ದಕ್ಕೆ ಆಘಾತವಾಗಿದೆ ಅಂತ ಹಿಂದೂ ಮುಖಂಡ ಬಾಲಾಜಿ ರಾಘವೇಂದ್ರ ಆಚಾರ್ಯ ಕಿಡಿಕಾರಿದ್ದಾರೆ. ಅದು ದೇವರ ಹೆಸರು. ಇದನ್ನು ಒಪ್ಪದೇ ಇರುವವನು ಅವನು ಕಾಫಿರ್ ಆಗ್ತಾನೆ, ಅವನು ಧರ್ಮದ್ರೋಹಿ ಅಥವಾ ಕಾಫಿರ್. ಹಾಗಾದರೆ ಇಂತಹ ಒಂದು ಪುಸ್ತಕವನ್ನು ಶ್ರೀಪಾದರು ಹೇಗೆ ಬಿಡುಗಡೆ ಮಾಡಿದ್ದಾರೆ? ಅದನ್ನು ಇವತ್ತು ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿಯೂ ಅದು ಒಪ್ತಾ ಇಲ್ಲ. ಇನ್ನೊಂದು ಧರ್ಮವನ್ನು ನುಂಗಿ ನೀರು ಕೊಡೋದು, ಇಸ್ಲಾಮೀಕರಣ ಮಾಡುವಂತಹದ್ದು ಭಯೋತ್ಪಾದನೆ. ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಮಾತೆ ಹತ್ಯೆ ಇರ್ಬೋದು, ಇಂಥ 100 ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಪೂಜ್ಯ ಸ್ವಾಮೀಜಿಯವರೇ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಪುಸ್ತಕವನ್ನು ನೀವು ಪ್ರಕಾಶನ ಮಾಡಿದ್ರಿ? ನಾನು ಹೇಳ್ತೀನಿ, ನೀವು ಕ್ಷಮೆ ಬೇಡಬೇಕು. ಶೌಚಾಲಯಕ್ಕೆ ತೆರಳಿದ್ದ 2 ಮಕ್ಕಳು ಹಳ್ಳದಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಬಳ್ಳಾರಿಯ ಗುತ್ತಿಗನೂರು ಗ್ರಾಮದಲ್ಲಿ ನಡೆದಿದೆ. 14 ವರ್ಷದ ಮಣಿಕಂಠ, 9 ವರ್ಷದ ಹರ್ಷವರ್ಧನ್ ಎಂಬ ಸಹೋದರರು ಹಳ್ಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಒಬ್ಬ ಬೈಲೂರಿನಲ್ಲಿ, ಮತ್ತೊಬ್ಬ ಬಳ್ಳಾರಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಗ್ರಾಮದಲ್ಲಿ ನಡೆದ ಅಂಬಾದೇವಿ ಜಾತ್ರೆಗೆ ಬಾಲಕರು ಬಂದಿದ್ರು. ಕುಸಿತಗೊಂಡ ಓವರ್ ಹೆಡ್ ಟ್ಯಾಂಕ್ ಕೆಡವಿ ಹೊಸ ಟ್ಯಾಂಕ್ ನಿರ್ಮಿಸುವಂತೆ ಆಗ್ರಹಿಸಿ ಅದೇ ಟ್ಯಾಂಕ್ ಹತ್ತಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಮಾರುತಿಪುರದ ಗ್ರಾಮ ಪಂಚಾಯತ್ ಸದಸ್ಯರು ಟ್ಯಾಂಕ್ ಏರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟ್ಯಾಂಕ್ ನಿರ್ಮಾಣಕ್ಕೆ ಹಣ ಮಂಜೂರು ಆದರೂ ಕೂಡ ಜಿಲ್ಲಾ ಪಂಚಾಯಿತಿ ಕಾಮಗಾರಿ ಕೈಗೊಳ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ನಡಿ ಕಾಮಗಾರಿ ಟೆಂಡರ್ ಕರೆದರೂ ಕೂಡ ಗುತ್ತಿಗೆದಾರರು ಬಂದಿಲ್ಲ. ಆದ್ದರಿಂದ ಪ್ರತಿಭಟನೆ ನಡೆಸಲಾಗಿದೆ. ಇನ್ನು ಪ್ರತಿಭಟನೆ ನಡೆಸುವವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಳಗೆ ಇಳಿಸಿದ್ದಾರೆ. ವ್ಯಕ್ತಿ
ವ್ಯಕ್ತಿಯೊಬ್ಬರು ದೊಡ್ಡ ಮೊತ್ತಕ್ಕೆ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿದ್ದಾರೆ. ಆದರೆ ಹಣ ಹಿಂಪಡೆಯುವ ವೇಳೆ ಸೈಬರ್ ದಾಳಿಗೆ ತುತ್ತಾಗಿ 1,20,000 ಕಳ್ಕೊಂಡಿದ್ದಾರೆ. ಮುಂಬೈನ ಉದ್ಯಮಿಯೊಬ್ಬರು ಫಾಸ್ಟ್ಯಾಗ್ ಖಾತೆಗೆ ₹1,500 ಬದಲಿಗೆ ₹15,000 ರೀಚಾರ್ಜ್ ಮಾಡಿದ್ದಾರೆ. ಆದರೆ ಹಣ ಮರಳಿ ಪಡೆಯಲು ಇಂಟರ್ನೆಟ್ನಲ್ಲಿ ಸಿಕ್ಕ ಫಾಸ್ಟ್ಯಾಗ್ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿದ್ದಾರೆ. ಆಗ ಸೈಬರ್ ಕಳ್ಳ ಆಪ್ ಬಳಸಿ ಹಣ ವಾಪಸ್ ಪಡೆಯುವಂತೆ ಸೂಚಿಸಿದ್ದಾರೆ. ಹ್ಯಾಕರ್ಗಳು ಹೇಳಿದಂತೆ ಉದ್ಯಮಿ ಆಪ್ ಬಳಸುತ್ತಾ ಹೋಗಿದ್ದಾರೆ. ಆಗ ಅಕೌಂಟ್ಗೆ ಕನ್ನ ಹಾಕಿ 1,20,000 ಹಣವನ್ನ ಎಸ್ಕೇಪ್ ಮಾಡಿದ್ದಾರೆ. ಬೆದರಿಸುವಂತಹ ಸ್ಪರ್ಧೆಯಲ್ಲಿ ಅವಘಡವೊಂದು ಸಂಭವಿಸಿದೆ. ಬಹುಮಾನ ಗೆಲ್ಲಬೇಕು ಅಂತ ಹುಚ್ಚಾಟದಲ್ಲಿ ಯುವಕರಿಂದ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಹೋರಿ ಸ್ಪರ್ಧೆ ವೀಕ್ಷಣೆಗೆ ಬಂದಿದ್ದಂತಹ ಸಾವಿರಾರು ಜನರಿಗೆ ಹೋರಿ ಗುದ್ದಿದೆ. ಟ್ರ್ಯಾಕ್ಟರ್ ಮೇಲೆ ನಿಂತ ಜನರ ಮೇಲೆ ಕೊಬ್ಬರಿ ಹೋರಿ ಎಗರಿದೆ. ಟ್ರ್ಯಾಕ್ಟರ್ ಮೇಲೆ ಹಾರಿದಂತಹ ಕೊಬ್ಬರಿ ಹೋರಿಯ ಸ್ಥಿತಿ ಚಿಂತಾಜನಕವಾಗಿದೆ. ಶಿವಮೊಗ್ಗದ ಶಾಂತವೇರಿ ಗ್ರಾಮದಲ್ಲಿ ವಿರೋಧದ ನಡುವೆಯೂ ಹೋರಿ ಹಬ್ಬ ನಡೆಯಿತು. ಅಖಾಡದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ನೋಡಲು ಸಾವಿರಾರು ಜನ ಸೇರಿದ್ರು. ಪೈಲ್ವಾನ್ಗಳು ಕೊಬ್ಬರಿ ಕೇಳಲು ಮುಂದಾದರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಾಜಧಾನಿಯಲ್ಲಿ ಚಿರತೆ ಕಾಟ ಮತ್ತೆ ಶುರುವಾಗಿದೆ. ನೈಸ್ ರಸ್ತೆಯ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಂಕಟಿಪುರ ಗ್ರಾಮದ ಬಳಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. 2 ತಿಂಗಳಿನಿಂದ 2 ಮರಿ ಜೊತೆ ಪದೇ ಪದೇ ಚಿರತೆ ಕಾಣಿಸಿಕೊಳ್ತಾ ಇದ್ದು, ನಿನ್ನೆ ರಾತ್ರಿ ಊರಿಗೆ ನುಗ್ಗಿ ನಾಯಿಯನ್ನ ಕೊಂದು ತಿಂದಿದೆ. ಸುಮಾರು 15 ದಿನಗಳ ಹಿಂದೆ ಗೊಂಕಟಿಪುರ ಗ್ರಾಮದಲ್ಲಿ ಚಿರತೆ ಓಡಾಡಿತ್ತು. ನೀರಾವರಿ ಯೋಜನೆಯ ಪೈಪ್ಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯ ಪೈಪ್ಗಳು ಬೆಂಕಿಗೆ ಆಹುತಿಯಾಗಿರುವಂಥವು. ಇನ್ನು ಕೆಂಬಾವಿ ಪಟ್ಟಣದ ಹೊರವಲಯದಲ್ಲಿ ನೀರು ಹರಿಸಲು ಪೈಪ್ಗಳನ್ನು ಶೇಖರಿಸಲಾಗಿತ್ತು. ಆದರೆ ಆಕಸ್ಮಿಕ ಬೆಂಕಿಗೆ 8 ಲಕ್ಷ ಮೌಲ್ಯದ 34 ಪೈಪು ಸುಟ್ಟು ಕರಕಲಾಗಿವೆ. ತೆಲಂಗಾಣ ರಾಜ್ಯ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲು ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಅವರ ರಾಜ್ಯದಲ್ಲೇ ಸರ್ಕಾರದ ವೈಫಲ್ಯಗಳ ವಿರುದ್ಧ ವೈಎಸ್ಆರ್ ತೆಲಂಗಾಣ ಪಕ್ಷದ ಸಂಸ್ಥಾಪಕಿ ವೈಎಸ್ ಶರ್ಮಿಳಾ ಪಾದಯಾತ್ರೆಯ ಮೂಲಕ ಆಂದೋಲನ ನಡೆಸಿದ್ದಾರೆ. ಮುಖ್ಯಮಂತ್ರಿಯವರು ತಲೆಗೆ ಟೋಪಿ ಧರಿಸಿ ವಿಮಾನಗಳಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾರಿದ್ರೆ ಜನಸಾಮಾನ್ಯರ ಕಷ್ಟಗಳು ಅರ್ಥವಾಗಲ್ಲ. ಅದಕ್ಕಾಗಿ ಅವರು ನಮ್ಮ ಜೊತೆ ಕನಿಷ್ಠ 1 ದಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕು. ನಮ್ಮೊಂದಿಗೆ ಹೆಜ್ಜೆ ಹಾಕುವಾಗ ಅವರಿಗೆ ತೊಂದರೆಯಾಗುತ್ತಿರಲು ಬೂಟ್ಗಳನ್ನ ಗಿಫ್ಟ್ ಮಾಡ್ತಿದ್ದೇವೆ ಅಂತ ಹೇಳಿದ ಅವರು ಶೂಗಳನ್ನ ಬಿಚ್ಚಿ ತೋರಿಸಿದ್ರು. ಒಂದು ಪಕ್ಷ ಶೂಗಳು ಅವರ ಪಾದದ ಅಳತೆಗೆ ಸರಿ ಹೊಂದದಿದ್ರೆ ಬಿಲ್ ಮತ್ತು ರಸೀದಿ ಕೂಡ ಕಳಿಸ್ತಿದ್ದೇವೆ. ಶೋರೂಮಿಗೆ ಹೋಗಿ ವಿನಿಮಯ ಮಾಡಿಕೊಳ್ಳುವಂತೆ ಶರ್ಮಿಳಾ ಹೇಳಿದರು. ಟಿಡಿಪಿ ನಾಯಕ ವೆನ್ನ ಬಾಲಕೋಟಿ ರೆಡ್ಡಿ ಮೇಲೆ ಗುಂಡು ಹಾರಿಸಲಾಗಿದೆ. ಈ ಗುಂಡಿನ ದಾಳಿಯಲ್ಲಿ ಬಾಲಕೋಟಿ ರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದಾಳಿಗೆ ವೈಎಸ್ಆರ್ ಜವಾಬ್ದಾರಿ ಅಂತ ಟಿಡಿಪಿ ನಾಯಕರು ಆರೋಪ ಮಾಡಿದ್ದಾರೆ. ರಾತ್ರಿ 10:30 ಸುಮಾರಿಗೆ ವೆಂಕಟೇಶ್ವರ ರೆಡ್ಡಿ ಮನೆಯ ಬಾಗಿಲು ತಟ್ಟಿದ್ದಾರೆ. ಬಾಲಕೋಟಿ ರೆಡ್ಡಿ ಬಾಗಿಲು ತೆರೆದ ಕೂಡಲೇ ಗುಂಡು ಹಾರಿಸಿದ್ದು ಗುಂಡು ಅವರ ಹೊಟ್ಟೆಗೆ ತಗುಲಿದೆ. ಅದಾನಿ ಷೇರು ಕುಸಿತ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದ ಎಫ್ಪಿಒಗಳನ್ನ ಅದಾನಿ ವಾಪಸ್ ಪಡೆದಿದ್ರು. ಇದೆಲ್ಲ ಒಂದು ಆರ್ಥಿಕ ಹಗರಣ ಎಂದು ಕರೆದಿರುವ ಪ್ರತಿಪಕ್ಷಗಳು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಅದಾನಿ ಗ್ರೂಪ್ ಆರ್ಥಿಕ ಹಗರಣದ ತನಿಖೆ ಮಾಡಲು ಸಂಸದೀಯ ಸಮಿತಿ ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲುಸ್ತುವಾರಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ನೇಮಕಗೊಂಡ ಸಮಿತಿ ರಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಹುಡುಗಿರಿಯನ್ನ ನೋಡಿ ಒಬ್ಬ ಹುಡುಗ ಮೂರ್ಛೆ ಹೋಗಿರುವಂತಹ ಘಟನೆ ಬಿಹಾರದಲ್ಲಿ ನಡೆದಿದೆ. ಇನ್ನು ನಳಂದ ಜಿಲ್ಲೆಯ ಪಿಯುಸಿ ವಿದ್ಯಾರ್ಥಿಯೊಬ್ಬ ಪರೀಕ್ಷಾ ಕೇಂದ್ರದಲ್ಲಿ ಮೂರ್ಛೆ ಹೋಗಿರುವಂತಹ ಘಟನೆಯೊಂದು ನಡೆದಿರುವಂಥದ್ದು. ಕೊಠಡಿಯ ಪೂರ್ತಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ತುಂಬಿದ್ರಂತೆ. ಆದರೆ ಆ ಕೋಣೆಯಲ್ಲಿ ಇವನು ಒಬ್ಬನೇ ವಿದ್ಯಾರ್ಥಿ ಇದ್ದ. ಶಂಕರ್ ಚಿಕ್ಕಮ್ಮ ಹೇಳಿರುವಂತೆ 500 ಹುಡುಗಿಯರಲ್ಲಿ ಇವನು ಒಬ್ಬನೇ ಹುಡುಗ ಅಂತ ತಿಳಿಸಿದಾಗ ಶಂಕರ್ ಭಯದಿಂದ ಮೂರ್ಛೆ ಹೋಗಿದ್ದಾನೆ ಅಂತ ತಿಳಿದು ಬಂದಿದೆ.
ಆರ್ಥಿಕ ದಿವಾಳಿಯಾಗಿ ವಿಶ್ವದೆದುರು ಕೈಚಾಚುತ್ತಾ ನಿಂತಿದ್ದು ಪಾಕಿಸ್ತಾನಿ ನಾಯಕರುಗಳ ದರ್ಪ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಬೇರೆ ದೇಶಗಳು ಹಣ ನೀಡದಿದ್ರೆ ಅಣುಬಾಂಬ್ ಮೂಲಕ ಬೆದರಿಸಿ ಹಣ ಪಡೆಯಿರಿ ಅಂತ ಮುಸ್ಲಿಂ ನಾಯಕನೋರ್ವ ಪಾಕ್ ಸರ್ಕಾರಕ್ಕೆ ಸಲಹೆ ನೀಡಿದ್ದಾನೆ. ಪಾಕಿಸ್ತಾನದಲ್ಲಿ ಈ ಹಿಂದೆ ನಿಷೇಧಕ್ಕೊಳಗಾಗಿದ್ದ ತೆಹ್ರೀಕ್ ಇ ಲಬಾಯಿಕ್ ಪಾಕಿಸ್ತಾನಿ ಪಾರ್ಟಿಯ ನಾಯಕ ಸಾದ್ ರಿಜ್ವಿ ಈ ರೀತಿ ಹೇಳಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಗುಜರಾತ್ನ ಅಮ್ರೇಲಿಯಲ್ಲಿ ಹಸಿದ ಸಿಂಹಗಳ ಹಿಂಡು ಗ್ರಾಮಗಳಿಗೆ ನುಗ್ಗಿರುವಂಥದ್ದು. ಹಸುವೊಂದರ ಮೇಲೆ ಸಿಂಹಗಳು ದಾಳಿ ಮಾಡಿದ್ದಾವೆ. ಅದನ್ನು ಗಮನಿಸಿದಂಥ ವ್ಯಕ್ತಿಯೋರ್ವ ಮನೆಯ ಟೆರೆಸ್ ಮೇಲೆ ನಿಂತು ಸಿಂಹಗಳನ್ನು ಓಡಿಸಿದ್ದಾನೆ. ಹಸು ಪ್ರಾಣಾಪಾಯದಿಂದ ಪಾರಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಶ್ರೀರಾಮ ಸೀತಾಮಾತೆ ಮೂರ್ತಿಗಾಗಿ ನೇಪಾಳದ ದೊಡ್ಡ ಗಂಡಕ್ ನದಿಯಿಂದ ತೆಗೆದ 2 ಬೃಹತ್ ಸಾಲಿಗ್ರಾಮ ಕಲ್ಲುಗಳು ಅಯೋಧ್ಯೆಗೆ ತರಲಾಗಿದೆ. ಶ್ರೀರಾಮ ಜಾನಕಿ ಮಾತೆ ವಿಗ್ರಹವನ್ನು ಈ ಸಾಲಿಗ್ರಾಮ ಬಂಡೆಗಳಿಂದ ಮಾಡಲಾಗುತ್ತೆ. 2 ಪವಿತ್ರ ಶಿಲೆಗಳು 5 ರಿಂದ 6 ಅಡಿ ಎತ್ತರ ಹಾಗೂ 4 ಅಡಿ ಅಗಲ ಇದೆ. ಈ ಶಿಲೆಗಳಿಂದ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಲಾಗುವುದು. ನಂತರ ಶ್ರೀರಾಮ ಮಂದಿರದ ಗರ್ಭಗೃಹದಲ್ಲಿ ಈ ಶಿಲೆಗಳನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಕಿಚ್ಚ ಸುದೀಪ್ ಸಿನಿ ಜರ್ನಿಗೆ 27 ವರ್ಷ ತುಂಬಿದೆ. ಆ ಸಂಭ್ರಮದಲ್ಲಿ ಶಿವಣ್ಣ ದಂಪತಿ ಭಾಗಿಯಾಗಿದ್ದಾರೆ. ಸುದೀಪ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ಜನವರಿ 31ಕ್ಕೆ ಸುದೀಪ್ ಚಿತ್ರರಂಗಕ್ಕೆ ಬಂದು 27 ವರ್ಷಗಳ ಪೂರೈಸಿದ್ದು, ಸುದೀಪ್ ಇದ್ದ ಜಾಗಕ್ಕೆ ಸರ್ಪ್ರೈಸ್ ಕೊಟ್ಟು ಶಿವಣ್ಣ ದಂಪತಿ ಕೇಕ್ ಕಟ್ ಮಾಡಿಸಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.